ಪಾವಗಡ ತಾಲೂಕಿನಲ್ಲಿರುವ ಪುರಸಭೆ ಕಾರ್ಯಾಲಯ ಕಚೇರಿಗೆ ಪಾವಗಡ ತಾಲೂಕಿನಲ್ಲಿರುವ ಗೃಹ ರಕ್ಷಕ ಇಲಾಖೆಗೆ ಆಫೀಸ್ ಕಚೇರಿಗೆ ಜಾಗ ಒದಗಿಸಿ ಕೊಡುವುದರ ಬಗ್ಗೆ ಪುರಸಭೆ ಅಧ್ಯಕ್ಷರು ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳು ಬೆಳಗ್ಗೆ 11 ಗಂಟೆಯ ಸಮಯಕ್ಕೆ 24/12/2024 ಮಂಗಳವಾರ ಗೃಹ ರಕ್ಷಕರು ಹಾಗೂ ಗೃಹ ರಕ್ಷಕಿಯರು ಪುರಸಭೆ ಕಚೇರಿಗೆ ಹೋಗಿ ಮನವಿ ಪತ್ರ ಸಲ್ಲಿಸಿರುತ್ತಾರೆ. ಇದೇ ಮನವಿ ಪತ್ರ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಕೊಡುವ ಸಂದರ್ಭದಲ್ಲಿ ಪಾವಗಡ ತಾಲೂಕಿನ ಗೃಹ ರಕ್ಷಕ ದಳದ ಇಲಾಖೆಯ ಘಟಕಾಧಿಕಾರಿ ರಾಜೇಶ್ ರವರು ಮಾತನಾಡಿ, ಸುಮಾರು ವರ್ಷಗಳಿಂದ ಗೃಹ ರಕ್ಷಕ ಇಲಾಖೆಗೆ ಆಫೀಸ್ನಲ್ಲಿ ನಮ್ಮ ತಾಲೂಕಿನಲ್ಲಿ ಗೃಹ ರಕ್ಷಕ ಇಲಾಖೆಯಲ್ಲಿ ಸಿಬ್ಬಂದಿಗಳು 80 ಆರಕ್ಷಕರು ಹಾಗೂ ಗೃಹ ರಕ್ಷಕಿಯರು ಇದ್ದು ಸುಮಾರು ದಿನಗಳಿಂದ ಆಫೀಸ್ ಇಲ್ಲದೆ ನಾವು ಪರದಾಡುತ್ತಿದ್ದೇವೆ. ಅದಕ್ಕೆ ನಮಗೆ ಗೃಹ ರಕ್ಷಕ ಇಲಾಖೆಗೆ ಪಾವಗಡ ತಾಲೂಕಿನ ಪುರಸಭೆ ಇಲಾಖೆಗೆ ಸಂಬಂಧಪಟ್ಟಿರುವ ಸಾಯಿಬಾಬಾ ದೇವಸ್ಥಾನ ಮುಂಭಾಗದ ಸರ್ಕಾರದ ಆದೇಶದಂತೆ ಲೇಔಟ್ಗಳನ್ನು ಸಿಎ ಸೈಟ್ಗಳು ಮೀಸಲಿಟ್ಟಿರುತ್ತಾರೆ. ಪುರಸಭೆ ಇಲಾಖೆಯಿಂದ ಮುಖ್ಯಾಧಿಕಾರಿಗಳು ಹಾಗೂ ಅಧ್ಯಕ್ಷರು ದೊಡ್ಡ ಮನಸ್ಸು ಮಾಡಿ ಗೃಹ ರಕ್ಷಕ ದಳ ಕಚೇರಿಗೆ ಕಟ್ಟಡ ನಿರ್ಮಿಸಲು ಅಧಿಕಾರಿಗಳು ನಿವೇಶನವನ್ನು ಮಂಜೂರು ಮಾಡಿಕೊಡಬೇಕು ಎಂದು ಮನವಿ ಮುಖಾಂತರ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಇನ್ನೊಬ್ಬರು ಸೆಕ್ಷನ್ ಲೀಡರ್ ಧನಂಜಯ್ ಅವರು ಮಾತನಾಡಿ, ಸುಮಾರು ದಿನಗಳಿಂದ ನಮಗೆ ಕಚೇರಿಯಲ್ಲಿದ್ದ ಪಡೆದಾಡುತ್ತಿದ್ದೇವೆ. ಅದಕ್ಕೆ ನೀವು ಮನಸ್ಸು ಮಾಡಿ ಸಿಎ ಸೈಟ್ಗಳು ಮೀಸಲು ಇರುವ ನಿವೇಶನಗಳು ನಮ್ಮ ಗೃಹ ರಕ್ಷಕ ದಳ ಕಚೇರಿಗೆ ನಿವೇಶನ ಮಂಜೂರು ಮಾಡಬೇಕಾಗಿ ತಾಲೂಕಿನಲ್ಲಿರುವ ಎಲ್ಲ ಗೃಹ ರಕ್ಷಕ ಹಾಗೂ ಗೃಹ ರಕ್ಷಕಿಯರು ಸೇರಿ ನಿಮಗೆ ನಿವೇಶನ ನೀಡಿ ಎಂದು ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಮಾತನಾಡಿದರು. ಈ ಸಮಯದಲ್ಲಿ ಮನವಿ ಪತ್ರವನ್ನು ಕೊಡುವುದಕ್ಕೆ ಭಾಗವಹಿಸಿದರು ಗೃಹ ರಕ್ಷಕರು ಮತ್ತು ಗೃಹ ರಕ್ಷಕಿಯರು ಸಿಬ್ಬಂದಿಗಳು ಬಿಎಲ್ ಬಸವರಾಜ್, ರಾಮಾಂಜಿ, ಸಿದ್ದಗಂಗಪ್ಪ, ರಾಮು, ಮಲ್ಲೇಶ್, ವೀರೇಶ್ ನಾಯಕ್, ಸುಗುಣ, ಸುಜಾತಮ್ಮ, ಪಳವಳ್ಳಿ ಗೋವಿಂದ್, ಸಿಪಿ ರಾಜು, ಲೀಲಾವತಮ್ಮ, ಅಖಿಲ, ಎಸ್ ನಾಗೇಂದ್ರ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.